ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ಬ್ಲಾಗರ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲರೂ ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ನೋಡಿ, ಬೆಳಗ್ಗೆ 5 ಗಂಟೆಗೆ ಎದ್ದೆ. ಇವತ್ತು ಹಬ್ಬ ಆಗಿರೋದ್ರಿಂದ ತುಂಬಾ ಕೆಲಸ ಇರುತ್ತಲ್ವ, ಅದರಿಂದ ನೋಡಿ ಬೆಳಗ್ಗೆ ಎದ್ದು ಆಚೆ ಕಡೆ ಬಂದೆ. ಇಷ್ಟೊಂದು ಕತ್ತಲಿದೆ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿತ್ತು. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಅಂತಂದರೆ, ರಾತ್ರಿಯೇ ಮನೆ ಮುಂದೆ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ಕಲರೆಲ್ಲ ಹಾಕ್ತಿದ್ದೆ. ಬಟ್ ಇವತ್ತು ರಾತ್ರಿ ತುಂಬ ಲೇಟ್ ಆಗೋಗಿ ಕೆಲಸ ಎಲ್ಲ ಇದ್ದಿದ್ದರಿಂದ ಹಾಕೋಕ್ಕಾಗಿಲ್ಲ. ತುಂಬ ಲೇಟ್ ಆಗೋಯ್ತು. ಸರಿ ಬಿಡು, ಬೆಳಗ್ಗೆ ಎದ್ದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿ, ಆಗ್ತಾ ಇದ್ದಿದ್ದೆ ಎಷ್ಟೊಂದು ಒಳ್ಳೆ ಆಯಿತು. ಅದಕ್ಕೆ ಅಂತಾರೆ ಅನಿಸುತ್ತೆ, ಅದೇ ನಮ್ಮ ದೊಡ್ಡವರು ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಒಂದು ವೇಳೆ ನಾನು ಏನಾದರೂ ರಾತ್ರಿ ರಂಗೋಲಿ ಹಾಕಿ ಎಲ್ಲ ಮಾಡಿದಿದ್ರೆ ಸುಮ್ಮನೆ ಎಲ್ಲ ಹಾಳಾಗಿ ಹೋಗ್ತಾಯಿತ್ತು, ತುಂಬ ಬೇಜಾರಾಗ್ತಿತ್ತು. ಬಟ್ ನನಗೆ ರಾತ್ರಿ ಲೇಟ್ ಆದಾಗ ನಾನು ಅಂದ್ಕೊಂಡೆ, ಅಯ್ಯೋ ಬೆಳಗ್ಗೆ ಇನ್ನು ಇದೇ ರಂಗೋಲಿದೆ ಹಾಕ್ಕೊಂಡು ಕೂತ್ಕೊಂಡ್ರೆ ಅದೇ ಲೇಟ್ ಆಗೋಗುತ್ತೆ, ಹಾಫ್ ಆನ್ ಅವರ್ ಅದಕ್ಕೆ ಆಗೋಗುತ್ತೆ, ಇನ್ನು ಬೇರೆ ಕೆಲಸಗಳೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ, ಇದು ರಂಗೋಲಿಗೆ ಮತ್ತು ಕಲರ್ಸ್ ಎಲ್ಲ ಹಾಕಿ ಇದೆ ಎಷ್ಟೊಂದು ಕಷ್ಟಪಟ್ಟು ಹಾಕಿರ್ತೀವಲ್ಲ. ಸೊ ಅದೆಲ್ಲ ಮಳೆಗೆ ಬಂದು ಒಂದಿನ ಕೂಡ ಇರ್ದಿದ್ರೆ, ಅಂದರೆ ಹಬ್ಬದ ದಿನ ಕೂಡ ಇಲ್ಲದೆ ಮಳೆಗೆಲ್ಲ ಕೊಚ್ಕೊಂಡು ಹೋಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತಲ್ವ. ಅದು ಹೆಂಗೋ ಆಗೋಯ್ತು ಬಿಡಿ. ಇನ್ನು ಇವಾಗ 8 ಗಂಟೆ ಆದರೂ ಇನ್ನೂ ಮಳೆ ನಿಂತೇ ಎಲ್ಲ ಬರ್ತಾನೆ ಇತ್ತು. ಫಸ್ಟು ಮನೆ ಒಳಗಡೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು, ಇಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ಗೆಲ್ಲ ಪೂಜೆ ಮಾಡಿಬಿಟ್ಟೆ ಫಸ್ಟು. ಇವಾಗ ನಾವು ಸಾಯಂಕಾಲ ಪೂಜೆ ಮಾಡೋದ್ರಿಂದ, ಅಂದರೆ ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರೂ ಸಾಯಂಕಾಲನೇ ಮಾಡೋದು, ನಾವು ಕೂಡ ಸಂಜೆ ಮಾಡೋದ್ರಿಂದ ಇವಾಗ ಬೆಳಗಿನ ತಿಂಡಿಗೆ ಏನಾದರೂ ಸ್ವಲ್ಪ ಮಾಡ್ಕೊಂಡ್ಬಿಡೋಣ ಫಸ್ಟು ಅಂತೇಳ್ಬಿಟ್ಟು ಬೆಳಗಿನ ತಿಂಡಿಗೆ ವೆಜಿಟೇಬಲ್ ಪುಲಾವ್ ಮಾಡ್ತಿದ್ದೀನಿ. ವೆಜಿಟೇಬಲ್ ಪುಲಾವ್ಗೆ ಮೊದಲು ಈ ಥರ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಓಲ್ ಮಸಾಲ ಸ್ಪೈಸಸ್ ಹಾಕಿ ಅದು ಫ್ರೈ ಆದಮೇಲೆ ಈ ಥರ 1-2 ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥದ್ದು, 1-2 ಮೆಣಸಿನ್ಕಾಯಿ, ಹಾಗೆಯೇ 1-2 ಟೊಮೊಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದೆಲ್ಲ ಕೂಡ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವತ್ತು ನಾನು ಯಾವುದೇ ಮಸಾಲೆ ರುಬ್ದಾಗೇ, ಅಂದರೆ ಬೇಗ ಆಗೋ ಥರ ವೆಜಿಟೇಬಲ್ ಪುಲಾವ್ನ ಮಾಡ್ತಿದ್ದೀನಿ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ರುಬ್ಕೊಂಡಿಲ್ಲ, ಖಾರದ ಪುಡಿನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ ಟೇಸ್ಟ್ಗೋಸ್ಕರ ಅಂತ ಹಾಕಿದ್ದೀನಿ. ನೋಡಿ, ಇದೆಲ್ಲ ಫ್ರೈ ಆದಮೇಲೆ ಈ ಥರ ಕಲರ್ ಚೇಂಜ್ ಆಗಬೇಕಾಗುತ್ತೆ. ಇವಾಗ ಕಟ್ ಮಾಡ್ಕೊಂಡಿರುವಂಥ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ನಮ್ಗೆ ಯಾವ್ಯಾವ ವೆಜಿಟೇಬಲ್ ಅವೈಲಬಲ್ ಇದ್ದರೆ ಅದೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು, ಟೊಮೊಟೊ, ಬೀಟ್ರೇಟು ಹಾಗೆ ಬಟಾಣಿ ಈ ಥರ ಇಷ್ಟು ಹಾಕಿದ್ದೆ. ಇವಾಗ ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಕೂಡ ಹಾಕ್ಕೊಂಡು ಮತ್ತೆ ನೀಟಾಗಿ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಆದರೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲೇ. ಈ ಥರ ನಾವು ವೆಜಿಟೇಬಲ್ಸ್ ಎಲ್ಲ ಈ ಥರ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ತುಂಬ ಕ್ರಂಚಿಯಾಗಿರುತ್ತೆ. ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ವೆಜಿಟೇಬಲ್ಸ್ಗೂ, ಸಪ್ಪೆ ಇರ್ದಿರ ಚೆನ್ನಾಗಿರುತ್ತೆ. ಅದರಿಂದ ಈ ಥರ ನಾನು ವೆಜಿಟೇಬಲ್ಸ್ನ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ನಾವು ನೀರು ಹಾಕಿದ್ಮೇಲೆ ವೆಜಿಟೇಬಲ್ಸ್ ಎಲ್ಲ ಆ ಥರನೂ ಮಾಡ್ಕೋಬೋದು, ಟೈಮ್ ಇಲ್ಲ ಅಂದಾಗ ನಾನು ಕೂಡ ಅದೇ ಥರನೇ ಮಾಡ್ತೀನಿ. ಇವಾಗ ನೋಡಿ, ವೆಜಿಟೇಬಲ್ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿಗೆ 5.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಅದು ಕೂಡ ಬಿಸಿ ಆದಮೇಲೆ ತೊಳ್ಕೊಂಡಿರುವಂಥ ಅಕ್ಕಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು 1-2 ವಿಷಲ್ ಕೂಗಿಸ್ಕೊಂಡ್ರೆ ವೆಜಿಟೇಬಲ್ ಪುಲಾವ್ ರೆಡಿ ಆಗೋಗುತ್ತೆ. ಇದೇನು ಇವತ್ತು ಹಬ್ಬ ಅಲ್ವಾ, ಬೆಳಗ್ಗೆ ಸ್ವೀಟ್ ಏನು ಮಾಡ್ದಿರಾ ಪುಲಾವ್ ಮಾಡ್ತಿದ್ದೀನಿ ಅನ್ಕೊತಾ ಇದ್ದೀರಾ ಅಲ್ವಾ? ಏನಿಲ್ಲ, ಬೆಳಗ್ಗೆ ಸ್ವಲ್ಪ ಟಿಫನ್ ಮಾಡಿಬಿಡೋಣ ಅಂತ ಮಕ್ಕಳು ಮನೆಯಲ್ಲಿರ್ತಾರಲ್ವ. ಸೊ ಎಲ್ಲರೂ ಬೆಳಗ್ಗೆ ಇದು ಸ್ವಲ್ಪ ತಿನ್ಕೊಂಡ್ರೆ ಆಮೇಲೆ ಅಡುಗೆ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ಸ್ವೀಟ್ ಏನಪ್ಪ ಅಂತಂದರೆ ಕಡುಬು ಮತ್ತು ಒಬ್ಬಟ್ಟೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಅದೆಲ್ಲ ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹಬ್ಬದ ದಿನ ಅದೆಲ್ಲ ಮಾಡ್ಕೊಂಡಿದ್ರೆ ತುಂಬ ಟೈಮ್ ಆಗೋಗುತ್ತೆ. ನೋಡಿ, ಬೆಳಗಿನ ತಿಂಡಿಗೆ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪುಲಾವ್ ರೆಡಿ ಆಗೋಯ್ತು. ಇದು ನೋಡ್ತಾ ಇದ್ದರೆ ನಿಮಗೂ ಬಾಯಲ್ಲಿ ನೀರು ಬರ್ತಿದೆಯಲ್ವಾ? ನನಗೂ ಅದೇ ಥರ ಆಗ್ತಿದೆ. ಬೇಗ ತಿಂದುಬಿಡಬೇಕು. ಇನ್ನು ಸಂಜೆ ಪೂಜೆ ಮಾಡೋದ್ರಿಂದ ಫಸ್ಟು ಟಿಫನ್ ತಿನ್ಕೊಬಿಟ್ಟು ಮತ್ತೆ ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ.
ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೆಗೆದುಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಇಟ್ಕೊಂಡು ಇವಾಗ ಫೋಟೋಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಬಟ್ಟೆ ಇಟ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ದೇವ್ರ ಸಾಮಾನಿಗೆ ದೇವ್ರ ಫೋಟೋಸ್ಗೆ ಎಲ್ಲ ನೀಟಾಗಿ ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೀನಿ ನಿಧಾನವಾಗಿ. ಇನ್ನು ಸಂಜೆ ಮಾಡೋದ್ರಿಂದ ಅಷ್ಟೊಂದು ಅರ್ಜೆಂಟ್ ಏನಿರಲ್ಲ, ಆರಾಮಾಗಿ ಮಾಡ್ಕೋಬೋದು. ಇನ್ನು ಇವತ್ತು ಅಡುಗೆ ಕೆಲಸ ಎಲ್ಲ ನಮ್ಮ ಅತ್ತೆಯವರೇ ಮಾಡ್ತಾಯಿದ್ರು. ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈ ಥರ ಜಾಸ್ತಿ ಕೆಲಸ ಇದ್ದಾಗ ಮನೆಯಲ್ಲಿ ಅತ್ತೆ ಸೊಸೆ ಇರ್ತಾರಲ್ವ, ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು. ಅದು ಬಿಟ್ಟು ಎಲ್ಲ ಒಬ್ಬರೇ ಮಾಡಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ನಾವೇನು ದೇವ್ರನ್ನ ಕೂರಿಸಲ್ಲ ಮನೆಯಲ್ಲಿ, ಬಟ್ ಇನ್ನು ಬೇರೆದೆಲ್ಲ ಮಾಡ್ತೀವಿ. ನಾವು ನಾರ್ಮಲಾಗಿ ಪೂಜೆ ಮಾಡ್ತೀವಲ್ಲ ಮನೆಯಲ್ಲಿ, ಸೊ ಅದೇ ಥರ ಮಾಡಿಬಿಟ್ಟು ಇನ್ನು ಬೇರೆ ಹೂವು ಕಾಯಿ ಸ್ವೀಟ್ಸು ಇದೆಲ್ಲ ಇಡ್ತೀವಿ. ಬಟ್ ದೇವ್ರನ್ನ ಮಾತ್ರ ಇಡಲ್ಲ. ಸೀರೆ ಉಡ್ತಾರಲ್ವ, ಸೊ ಅದು ಇಲ್ಲ. ನಾರ್ಮಲಾಗಿ ಲಕ್ಷ್ಮೀ ವಿಗ್ರಹ ಐತೆ, ಸೊ ಅದನ್ನಿಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ. ಯಾಕಂದರೆ ನಮ್ಮ ಮನೇಲಿ ಹಬ್ಬನ ಮುಂಚೆಯಿಂದ ಸೆಲೆಬ್ರೇಟ್ ಮಾಡಿರಲಿಲ್ವಂತೆ. ಅದರಿಂದ ಇನ್ನು ನಾವು ಯಾಕೆ ಮಾಡೋದು, ಫಸ್ಟಿಂದ ಇಲ್ಲದೆ ಇರೋದು ಅಂತ ಹೇಳ್ಬಿಟ್ಟು ನಾವು ಮಾಡಲ್ಲ. ಅದೇ ಏನಪ್ಪ ಅಂದರೆ ಎಲ್ಲ ಮಾಡ್ತೀವಿ, ಪೂಜೆಗೆಲ್ಲ ಏನೇನು ಬೇಕೋ ಸೊ ಎಲ್ಲ ಇಡ್ತೀವಿ, ಬಟ್ ದೇವ್ರನ್ನ ಮಾತ್ರ ಇಡಲ್ಲ ಅಷ್ಟೇ. ನನಗೂ ಒಂದೊಂದು ಸರಿ ಅನಿಸುತ್ತೆ, ಇಷ್ಟೇ ಮಾಡ್ತೀವಿ, ನಾನು ದೇವ್ರನ್ನೂ ಕೂರಿಸ್ಬಿಟ್ಟು ಅದು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಯಾಕೆ ಸುಮ್ಮನೆ ಫಸ್ಟಿಂದ ಇಲ್ಲದೆ ಇರೋದು ನಾವು ಹೊಸ್ದಾಗಿ ಮಾಡೋದು ಒಳ್ಳೆಯದೋ ಅಲ್ವೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ. ನಿಮ್ಮ ಮನೆಗಳೆಲ್ಲ ಯಾವ ಥರ ಮಾಡ್ತಾರೆ ವರಲಕ್ಷ್ಮಿ ಹಬ್ಬನ ಕಾಮೆಂಟ್ ಮೂಲಕ ತಿಳಿಸಿ ನನಗೆ. ಸೊ ಮರಿದಿರಾ. ಇಲ್ಲಿ ನೋಡಿ ಪೂಜೆಗೆಲ್ಲ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇವತ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೀವೇ ನೋಡಿ ಎಷ್ಟು ಕಳೆ ಇದೆ ಇವತ್ತು ದೇವ್ರ ಮನೆಗೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಇದೆಲ್ಲ ರೆಡಿ ಮಾಡಿಕೊಂಡೆ, ಇದೆಲ್ಲ ಕೂಡ ಜೋಡಿಸಿ ಇವಾಗ ದೇವ್ರ ಮುಂದೆ ಇಡಬೇಕು. ಸ್ವೀಟು, ಹೂವು, ಕಾಯಿ, ಹಣ್ಣು, ಬಳೆ, ಈ ಥರ ಎಳೆದೆಲೆ ಇದೆಲ್ಲ ಕೂಡ ಇಟ್ಬಿಟ್ಟು ಇನ್ನು ದೀಪ ಹಚ್ಚಿ ಕಾಯಿ ಹೊಡೆದು ಪೂಜೆ ಮಾಡಿಬಿಟ್ರೆ ಆಯಿತು.